ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನನ್ನ ತಮ್ಮನ ಮದುವೆ ಇದೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಸೊ ಹೇಗೆ ರೆಡಿ ಆಗ್ತಾ ಇದ್ದೀನಿ ಅಂತ ನಿಮ್ ಜೊತೆನೆ ನಾನು ಇವಾಗ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ನಾನು ಯಾವಾಗ್ಲೂ ಲಿಪ್ಗೆ ಲಿಪ್ ಬಾಮ್ ನ ಅಪ್ಲೈ ಮಾಡ್ತೀನಿ ಮೇಕಪ್ ಶುರು ಆಗೋಕ್ಕಿಂತ ಮುಂಚೆ. ಸ್ನೇಹಿತರೆ, ಇಲ್ಲಿ ನಾನು ಬಯೋಟಿಕ್ ಅವ್ರದ್ದು ಬೆರೀಸ್ ಲಿಪ್ ಬಾಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಟಿಂಟೆಡ್ ಕೂಡ ಹೌದು, ತುಂಬಾನೇ ಚೆನ್ನಾಗಿರುವಂತ ಲಿಪ್ ಬಾಮ್ ಇದು. ಸೊ ನಾವು ಯಾವಾಗ್ಲೂ ಅಷ್ಟೇ ಮೇಕಪ್ ನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಲಿಪ್ ನ ಮಾಯಶ್ಚರೈಸರ್ ಮಾಡ್ಬೇಕಾಗತ್ತೆ. ಅಂದ್ರೆ ಲಾಸ್ಟ್ ಅಲ್ಲಿ ನಾವು ಲಿಪ್ಸ್ಟಿಕ್ ಹಚ್ತೀವಲ್ಲ, ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಮಾಯಶ್ಚರೈಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಸ್ಟ್ರಾಬೆರಿ ಒಂದು ಫೇಶಿಯಲ್ ಆಯಿಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಫೇಶಿಯಲ್ ಆಯಿಲ್ ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಒಂಥರ ಗ್ಲೋನೆಸ್ ಚೆನ್ನಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ಮೇಕಪ್ ಎಲ್ಲ ಆದ್ಮೇಲೆ ಯಾರಾದ್ರೂ ಡ್ರೈ ಸ್ಕಿನ್ ಏನಾದ್ರೂ ಇದ್ರೆ ಇದನ್ನ ಮಸ್ಟ್ ಆಗಿ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿ ಹೊರಕೊಟ್ಟಾಗುತ್ತೆ. ಸೊ ನಂದು ಸ್ವಲ್ಪ ಲಿಟಲ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಈ ಒಂದು ಫೇಶಿಯಲ್ ಆಯಿಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನೆಕ್ಗೆ ಮತ್ತೆ ಕಿವಿಯ ಭಾಗಕ್ಕೆ, ಫೇಸ್ಗೆ ಕಂಪ್ಲೀಟ್ ಆಗಿ ಈ ಒಂದು ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನಿಲ್ಲಿ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ತೀನಿ. ನೇವಿಯಾ ಅವ್ರದ್ದು ಮಾಯಶ್ಚರೈಸರ್, ಲೈಟ್ ಮಾಯಶ್ಚರೈಸರ್. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ಈ ಮಾಯಶ್ಚರೈಸರ್ ಎಲ್ಲ ಒಂದು ಸ್ಕಿನ್ ಟೈಪ್ಸ್ ಅವ್ರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನ ಕೂಡ ಅಷ್ಟೇ ಫೇಸ್ಗೆ, ನೆಕ್ಗೆ ಮತ್ತೆ ಕಿವಿಯ ಭಾಗಕ್ಕೆ 3 ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಮಾಯಶ್ಚರೈಸರ್ ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಒಂಥರ ಸಾಫ್ಟ್ ಫೀಲಿಂಗ್, ಒಂಥರ ಸಾಫ್ಟಿ ಆಗಿರುತ್ತೆ. ನಮ್ಮ ಸ್ಕಿನ್ ಒಂಥರ ಅಷ್ಟು ಚೆನ್ನಾಗಿರುತ್ತೆ. ಸೊ ಫೇಶಿಯಲ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾನಿಲ್ಲಿ ನೆಕ್ಸ್ಟ್ ನೇವಿಯಾ ಅವ್ರದ್ದು ಲೈಟ್ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಉಳಿದಿರೋಂಥ ಮಾಯಶ್ಚರೈಸರ್ ನ ಕೈಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಲರ್ಬಾರ್ ಅವ್ರದ್ದು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಿಂಥೆಟಿಕ್ ಪ್ರೈಮರ್. ಪ್ರೈಮರ್ನ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಇರುವಂತ ಪೋರ್ಸಸ್ ಎಲ್ಲ ಇದು ಕವರ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ, ಕೆಲವ್ರಿಗೆ ನೋಡ್ಬೋದು ಬರೀ ಡೈರೆಕ್ಟ್ ಆಗಿ ಫೌಂಡೇಶನ್ ಅಪ್ಲೈ ಮಾಡಿದಾಗ ಫೇಸ್ ಅಲ್ಲಿ ಒಂಥರ ಪ್ಯಾಚಿ ಲುಕ್ ಕೊಡುತ್ತೆ. ಅಂದ್ರೆ ಒಂದ್ ಕಡೆ ಫುಲ್ ಫೌಂಡೇಶನ್ ಒಂದ್ ಕಡೆ ಬಂದ್ ಕೂತಿರುತ್ತೆ, ಇನ್ನೊಂದ್ ಕಡೆ ಬಂದು ಸ್ಕಿನ್ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಪ್ರೈಮರ್ ನ ಯೂಸ್ ಮಾಡಲೇಬೇಕು. ಸೇಮ್ ಲೈಕ್ ಕಿವಿಗೆ ಮತ್ತೆ ಕತ್ತಿನ ಭಾಗಕ್ಕೆ ಮತ್ತೆ ಫೇಸ್ಗೆ 3 ಭಾಗಕ್ಕೂ ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ನಾನಿಲ್ಲಿ ಹ್ಯಾಮ್ಸ್ಟರ್ ಡ್ಯಾಮ್ ಅವ್ರದ್ದು ಫೌಂಡೇಶನ್ ನ ತಗೊಳ್ತಾ ಇದ್ದೀನಿ. ಇದು ನನ್ನ ಒಂದು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತ ಒಂದು ಫೌಂಡೇಶನ್. ಸೊ ಸ್ಕಿನ್ ಟೋನ್ ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ಯಾವ ಒಂದು ಫೌಂಡೇಶನ್ ನ ತಗೊಳ್ಬೇಕು ಅಂತ ಅಂದ್ರೆ ನೀವು ನನ್ನ ಹಿಂದಿನ ಒಂದು ಮೇಕಪ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾನು ಒಂದು ಫಿಂಗರ್ ನ ಸಹಾಯದಿಂದ ಫುಲ್ ಫೌಂಡೇಶನ್ ನ ಫೇಸ್ಗೆ ಮತ್ತೆ ನೆಕ್ಗೆ, ಕಿವಿಯ ಭಾಗಕ್ಕೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನ ಅಪ್ಲೈ ಮಾಡಿದ್ಮೇಲೆ ನಾನೊಂದು ಸ್ಪಾಂಜ್ ತಗೊಂತೀನಿ, ಮೇಕಪ್ ಬ್ಲೆಂಡರ್ ನ. ಅದನ್ನ ನೀರಿನಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಫುಲ್ ನೀರೆಲ್ಲ ಬಿಟ್ಟು ಇಟ್ಕೊಂಡಿರೋಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಟ್ಯಾಪ್ ಮೋಷನ್ ಅಲ್ಲಿ ನಾವು ಅದನ್ನ ಸೆಟ್ ಮಾಡಬೇಕಾಗುತ್ತೆ ಫೌಂಡೇಶನ್. ಯಾವಾಗ್ಲೂ ಅಷ್ಟೇ ಫೌಂಡೇಶನ್ ನಾವು ರಬ್ ಮಾಡಬಾರ್ದು ಸ್ಪಾಂಜ್ ಅಲ್ಲಿ. ಯಾವಾಗ್ಲೂ ಈ ತರ ಟ್ಯಾಪ್ ಮೋಷನ್ ಅಲ್ಲೇ ಅದನ್ನ ತಟ್ಟಿ ಅದರಲ್ಲಿ ಕೂರಿಸ್ಬೇಕು ಸ್ಕಿನ್ ಮೇಲೆ. ಅವಾಗ ನೀಟಾಗಿ ಕಾಣಿಸುತ್ತೆ. ಅವಾಗ ಪ್ಯಾಚಿ ಲುಕ್ ಎಲ್ಲೂ ಕೂಡ ಕಾಣಿಸೋದಿಲ್ಲ ನಿಮ್ಗೆ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಕಣ್ಣಿನ ಮೇಲ್ಭಾಗ ಅಂದ್ರೆ ನಾವು ಐ ಶ್ಯಾಡೋ ಅಪ್ಲೈ ಮಾಡ್ತೀವಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿನೇ ಒಂದು ಫೌಂಡೇಶನ್ ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಕನ್ಸಿಲರ್, ಸೊ ನೋಡ್ತಾ ಇದ್ದೀರಲ್ಲ ಇದ್ರಲ್ಲಿ ಎಷ್ಟೊಂದು ಕನ್ಸಿಲರ್ ಇದೆ. ನಮ್ಗೆ ಯೂಸ್ ಆಗುವಂತದ್ದು ಗ್ರೀನ್, ರೆಡ್, ಲೈಕ್ ಆರೆಂಜ್ ಕಲರ್ ಮತ್ತೆ ಪೀಚ್ ಕಲರ್ಸ್ ಇದೆಯಲ್ಲ, ಅದು ಯೂಸ್ ಆಗುತ್ತೆ. ಇಲ್ಲಿ ನಾನು ಪೀಚ್ ಕಲರ್ಸ್ ಯಾವ್ದಕ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಆದ್ರೆ ನಾನು ಇವಾಗ ರೆಡ್ ಅಂದ್ರೆ ಆರೆಂಜಿಶ್ ಅಲ್ಲಿ ಇದೆಯಲ್ಲ, ಆ ಕಲರ್ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಯಾವ ಭಾಗಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ, ಅಂಡರ್ ಐಸ್ ಅಲ್ಲಿ ನಿಮ್ಗೆ ಡಾರ್ಕ್ ಸರ್ಕಲ್ ಆಗಿರತ್ತಲ್ಲ, ನನ್ಗೇನ್ ತುಂಬಾ ಡಾರ್ಕ್ ಸರ್ಕಲ್ ಇಲ್ಲ, ಲೈಟ್ ಆಗಿರೋದೆ. ಬಟ್ ಆದ್ರೆ ಅದನ್ನ ಕೂಡ ಕವರ್ ಮಾಡಬೇಕು ಮೇಕಪ್ ಮಾಡ್ಕೊಳ್ಬೇಕಾದ್ರೆ. ಅದಕ್ಕೆ ನಾನು ಇಲ್ಲಿ ಆರೆಂಜ್ ಕಲರ್ ಕನ್ಸಿಲರ್ ನ ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಗ್ರೀನ್ ಪೋರ್ಷನ್ ಏನಿದೆಯಲ್ಲ, ಆ ಗ್ರೀನ್ ಅನ್ನು ನಮ್ಗೆ ಪಿಂಪಲ್ಸ್ ಏನಾದ್ರೂ ಆಗಿದ್ರೆ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಆ ಕಲರ್ ಅಂದ್ರೆ ಏನಾದ್ರು ಪಿಂಪಲ್ಸ್ ಮಾರ್ಕ್ ಏನಾದ್ರು ಉಳಿದಿದ್ರೆ ಮತ್ತೆ ಪಿಂಪಲ್ಸ್ ಏನಾದ್ರು ಆಗಿದ್ರೆ
ಅಂತ ಭಾಗಕ್ಕೆ ಕವರ್ ಮಾಡೋದಕ್ಕೆ ಈ ಕನ್ಸೀಲ್ನ ಯೂಸ್ ಮಾಡಬೇಕು. ಇನ್ನು ಪರ್ಪಲ್ ಎಲ್ಲ ನಮಗೆ ಅಷ್ಟು ಸೂಟ್ ಆಗೋದಿಲ್ಲ ನಮ್ಮ ಒಂದು ಇಂಡಿಯನ್ ಸ್ಕಿನ್ ಟೋನ್ಗೆ. ಯೆಲ್ಲೋಯಿಶ್ ಏನಿದೆ ಅದು ನಮ್ಮ ಸ್ಕಿನ್ ಬ್ರೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಯಾರಿಗಾದ್ರೂ ಬೇಕಿದ್ರೆ ಆ ಯೆಲ್ಲೋಯಿಶ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ನಿಮಗೆ ಅನಿಸ್ತಾ ಇರ್ಬೋದು ಇವಾಗ ನಾನು ಈ ಥರ ಅಪ್ಲೈ ಮಾಡ್ತಾ ಇದ್ದೀನಲ್ಲ, ಸೊ ಗ್ರೀನ್ ಆ್ಯಂಡ್ ಆರೆಂಜ್ ಕಲರ್ ಇದು ಹೆಂಗಪ್ಪ ಬ್ಲೆಂಡ್ ಆಗುತ್ತೆ ಸ್ಕಿನ್ ಮೇಲೆ, ಹೀಗೆ ಕಾಣಿಸೋದಿಲ್ವಾ ಅಂತ ನಿಮ್ಗೆಲ್ಲರಿಗೂ ಡೌಟ್ ಆಗ್ತಾ ಇರ್ಬೋದು. ಬಟ್ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಬ್ಲೆಂಡ್ ಮಾಡಬೇಕು ಅದನ್ನ ಅಂತ. ಕರೆಕ್ಟಾಗಿ ನಾವು ಬ್ಲೆಂಡ್ ಮಾಡಬೇಕು ಅದನ್ನ. ಸೊ ಅದು ನಮ್ಮ ಸ್ಕಿನ್ಗೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಥರ ಕಲರ್ಸು. ನೆಕ್ಸ್ಟ್ ನಾನು ಸೇಮ್ ಒಂದು ಬ್ಲೆಂಡರ್ನ ಸಹಾಯದಿಂದ ನೋಡಿ ಟ್ಯಾಪ್ ಟ್ಯಾಪ್ ಮೋಷನಲ್ಲಿ ಮಾಡ್ತಾ ಇದ್ದೀನಿ. ಅದು ಫುಲ್ ಹಾಗೆ ನೀಟಾಗಿ ಬ್ಲೆಂಡ್ ಆಗಿ ಹೋಗುತ್ತೆ ಸ್ಕಿನ್ ಮೇಲೆ, ಏನು ವರಿ ಮಾಡ್ಕೊಳ್ಳಬೇಕಾಗಿಲ್ಲ. ನಾನು ತುಟಿಯ ಭಾಗಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಒಂದು ಬ್ಲೆಂಡ್ ಆಯಿತು ಅಂತ. ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಆ ಆರೆಂಜ್ ಕಲರ್ ಕನ್ಸಿಲರ್. ಸೊ ಅದೇ ರೀತಿನಲ್ಲಿ ಎಲ್ಲಾನು ಇಡೀ ಫೇಸ್ನಲ್ಲಿ ನಾವು ಎಲ್ಲೆಲ್ಲಿ ಒಂದು ಡಾರ್ಕ್ ಸ್ಪಾಟ್ಸ್ ಇದೆ, ಮತ್ತೆ ಪಿಂಪಲ್ ಮಾರ್ಕ್ಸ್ ಇದೆ, ಮತ್ತೆ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಕಡೆ ಎಲ್ಲ ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಈ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ತುಂಬಾ ಆಯಿಲಿ ಸ್ಕಿನ್ ಏನಾದ್ರು ಇದ್ರೆ ನೀವು ಲೂಸ್ ಪೌಡರ್ ನ ಯೂಸ್ ಮಾಡಿ ಬೆಸ್ಟ್. ನಂದೇನು ತುಂಬಾ ಆಯಿಲಿ ಸ್ಕಿನ್ ಅಲ್ಲ, ಅದಕ್ಕೋಸ್ಕರ ನಾನು ಕಾಂಪ್ಯಾಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ನ ಯೂಸ್ ಮಾಡೋದ್ರಿಂದ ಒಂದು ಎಕ್ಸೆಸ್ ಆಯಿಲ್ ಏನ್ ಬರುತ್ತೋ ಅದನ್ನೆಲ್ಲ ಇದು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಂಪ್ಯಾಕ್ಟ್ ನ ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸೊ ಒಂದು ಬ್ರಷ್ ನ ಸಹಾಯದಿಂದ ನಾನು ಕಾಂಪ್ಯಾಕ್ಟ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಸೇಮ್ ಕಿವಿಗೆ, ಮುಖಕ್ಕೆ ಮತ್ತೆ ಫೇಸ್ಗೆ. ನೆಕ್ಸ್ಟ್ ನಾನು ಮೇಕಪ್ ರೆವಲ್ಯೂಷನ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ ನ ತಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎತ್ತಾಕ್ಬಿಟ್ಟು ನೋಡ್ತಾ ಇದ್ದೀರಲ್ಲ. ಸೊ ನೆಕ್ಸ್ಟ್ ನಾನು ನಮ್ಮ ಒಂದು ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಾರ್ಕ್ ಆಗಿರೋ ಅಂತ ಒಂದು ಕಲರ್ನ ತಗೊಳ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ನಾವು ಐ ಶ್ಯಾಡೋನ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಾವು ಬೇಸಿಕ್ ಒಂದು ಲೈಟ್ ಕಲರ್ಸ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನೀವು ಯಾವ ಕಲರ್ಸ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಬಟ್ ಆದ್ರೆ ಫಸ್ಟ್ ಬೇಸಿಕ್ ಒಂದು ಸ್ಕಿನ್ ಟೋನ್ ಕಲರ್ನ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನೋಡಿ ಬ್ಲೆಂಡ್ ನ ಈ ತರ ಬ್ಲೆಂಡ್ ಮಾಡ್ತಾನೆ ಇರ್ಬೇಕು. ಒಂದು ಬ್ಲೆಂಡಿಂಗ್ ಬ್ರಷ್ ಬರುತ್ತೆ ಐ ಶ್ಯಾಡೋಗೆ ಅಂತಾನೆ, ಅದನ್ನ ತೆಗೆದುಕೊಳ್ಳಿ. ಸೊ ಅದಿದ್ರೆ ನಿಮ್ಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬಹುದು. ಇವತ್ತು ನಾನು ಹಾಕೊಳ್ತಾರಂತ ಸ್ಯಾರಿ ಬಂದು ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇದು ನಿಮ್ಮ ಹತ್ರ ಒಂದು ಇಟ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಈ ಫಸ್ಟ್ ನಾನು ಪಿಂಕ್ ಕಲರ್ನ ತಗೊಳ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಒಂದು ಸ್ಯಾರಿ ಬಾರ್ಡರ್ ಬಂದು ಪಿಂಕ್ ಕಲರು. ಸೊ ಅದನ್ನ ತಗೊಳ್ತಾ ಇದ್ದೀನಿ. ಏನಾದ್ರು ಎಕ್ಸಸ್ ಇದ್ರೆ ಒಂದ್ಸಲ ಟ್ಯಾಪ್ ಮಾಡಿಬಿಟ್ಟು ಆ ಪೌಡರ್ನೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಇಂದ ಇನ್ನರ್ ಒಂದು ಹೈಗೆ ಈ ತರ ಬ್ಲೆಂಡ್ ಮಾಡಬೇಕು ಚೆನ್ನಾಗಿ. ಎರಡು ಕಣ್ಣಿಗೂ ಇದೇ ಒಂದು ಪಿಂಕ್ ಶೇಡ್ಸ್ ಅಲ್ಲೇ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಮತ್ತೆ ಸ್ನೇಹಿತರೆ ಇನ್ನೊಂದು ನಾನು ನಿಮ್ಗೆ ಐ ಶ್ಯಾಡೋ ಅಪ್ಲೈ ಮಾಡ್ಬೇಕಾದ್ರೆ ಒಂದು ಟಿಪ್ ನ ಕೊಡ್ತೀನಿ. ಏನದು ಟಿಪ್ಸ್ ಅಂತ ಅಂದ್ರೆ, ನಾವು ಇನ್ನರ್ ಒಂದು ಹೈ ಅಂದ್ರೆ ನಮ್ಮ ಒಂದು ಕಣ್ಣಿನ ಒಳಭಾಗಕ್ಕೆ ಬರ್ತೀವಲ್ಲ, ಸೊ ಆ ಭಾಗಕ್ಕೆ ಯಾವಾಗ್ಲೂ ಲೈಟ್ ಕಲರ್ಸ್ ನ ನಾವು ಅಪ್ಲೈ ಮಾಡಬೇಕು. ನಮ್ಮ ಕಣ್ಣಿನ ಒಂದು ತುದಿ ಭಾಗ ಎಡ್ಜಸ್ ಏನಿದೆಯಾ ಆ ಭಾಗಕ್ಕೆ ನಾವು ಯಾವ್ದೇ ಬೇಕಾದ್ರೂ ಡಾರ್ಕ್ ಕಲರ್ ನ ಅಪ್ಲೈ ಮಾಡ್ಕೊಳ್ಬಹುದು. ನನ್ನ ಸ್ಯಾರಿ ಬಂದು ಗ್ರೀನ್ ಕಲರ್ ಇರೋದ್ರಿಂದ ಬಾಡಿ ಎಲ್ಲ, ಸೊ ನಾನು ನೋಡಿ ಔಟರ್ ಒಂದು ಎಡ್ಜಸ್ಗೆ ಡಾರ್ಕ್ ಕಲರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ಈ ಒಂದು ರೂಲ್ ನ ನೀವು ಫಾಲೋ ಮಾಡ್ಲೇಬೇಕು ಐ ಶ್ಯಾಡೋನ ಅಪ್ಲೈ ಮಾಡ್ಬೇಕಾದ್ರೆ, ಇಲ್ಲಾಂದ್ರೆ ತುಂಬಾ ಐ ಶ್ಯಾಡೋಸ್ ಒಂಥರ ಹಾಕ್ಕೊಡ ಕಾಣಿಸುತ್ತೆ. ಇನ್ನರ್ ಸೈಡ್ ಇನ್ನರ್ ಒಂದು ಹೈಗೆ ನಾವು ಯಾವಾಗ್ಲೂ ಲೈಟ್ ಕಲರ್ ನ ಅಪ್ಲೈ ಮಾಡಬೇಕು. ಮತ್ತೆ ಎಡ್ಜಸ್ ಔಟರ್ ಒಂದು ಹೈ ಏನಿದೆಯಲ್ಲ ಐ ಶ್ಯಾಡೋಗೆ ಅಲ್ಲಿ ನಾವು ಡಾರ್ಕ್ ಕಲರ್ ನ ಅಪ್ಲೈ ಮಾಡಬೇಕು. ನನ್ನ ಒಂದು ಸ್ಯಾರಿಗೆ ಮ್ಯಾಚ್ ಆಗುವಂತ ಕಲರ್ಸ್ ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಪಿಂಕ್ ಅಂಡ್ ಗ್ರೀನ್. ನೆಕ್ಸ್ಟ್ ನಾನು ಕಾಜಲ್ ನ ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನಾನು ಯಾವ್ಯಾವ್ದೆಲ್ಲ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ನಾನು NYP ಅವ್ರದ್ದು ಐಲೈನರ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರ್ ನ ನಾನು ತುಂಬಾ ವಿಂಗ್ಸ್ ಏನು ತಗೊಳ್ತಾ ಇಲ್ಲ, ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಜಾಸ್ತಿ, ಸ್ವಲ್ಪ ಅಂದ್ರೆ ಸ್ವಲ್ಪನೇ, ಜಸ್ಟ್ ಒಂದು 2 ಸೆಂಟಿಮೀಟರ್ ಅಂತ ಹೇಳ್ತೀವಲ್ಲ ಅಷ್ಟು ಮಾತ್ರ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಜಾಸ್ತಿ ಬೆಳೆದ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ವಿಂಗ್ಸು. ಸೊ ಅದಕ್ಕೋಸ್ಕರ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲಾ ವಿಸ್ತಾ ಅವ್ರದ್ದು ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ. ಮಸ್ಕರನ ಯಾವಾಗ್ಲೂ 2 ಕೋಟಲ್ಲಿ ನಾವು ಅಪ್ಲೈ ಮಾಡಬೇಕು, ಸೇಮ್ ಲೈಕ್ ನೈಲ್ ಪಾಲಿಶ್ ತರ, ಓಕೆನಾ.
ಫಸ್ಟ್ ಒಂದ್ಸಲ ಫುಲ್ ಕ್ಲೋಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ನೆಕ್ಸ್ಟ್ ಮೇಲೆ ಕೆಳಗೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾವಾಗ್ಲೂ ಅಷ್ಟೇ 2 ಕೋಟ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಇದು ಐಬ್ರೋ ಪೆನ್ಸಿಲ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಶೇಪ್ ಇದೆ ಅಂತ. ನಾನು ಇಲ್ಲಿ ಬ್ಲ್ಯಾಕ್ ಕಲರ್ನ ತಗೊಂಡು ಇಲ್ಲಿ ಬ್ರೌನ್ ಕಲರ್ನ ತಗೊಂಡಿದ್ದೀನಿ, ವೆರಿ ಲೈಟ್ ಬ್ರೌನ್ ಕಲರ್. ಸೊ ನನ್ನ ಐಬ್ರೋಸ್ ತುಂಬಾ ಥಿಕ್ ಆಗಿರೋದ್ರಿಂದ ನಾನೇನು ಜಾಸ್ತಿ ಅಪ್ಲೈ ಮಾಡ್ತಾ ಇಲ್ಲ, ಬಟ್ ಇದು ಶೇಪ್ ಕೊಡೋದಕ್ಕೆ ಈ ತರ ಐಬ್ರೋ ಪೆನ್ಸಿಲ್ ತುಂಬಾನೇ ಯೂಸ್ ಆಗುತ್ತೆ. ಸೊ ನಾನು ಲೈಟ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಂದು ಐಬ್ರೋಸ್ ತುಂಬಾನೇ ಥಿಕ್ ಆಗಿದೆ, ಸೊ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಹಿಂದ್ಗಡೆನೆ ಈ ತರ ಐಬ್ರೋ ಒಂದು ಕೂಮ್ ಕೊಟ್ಟಿರ್ತಾರೆ, ಅದ್ರ ಸಹಾಯದಿಂದ ಈ ತರ ಕೂಮ್ ಮಾಡ್ಕೊಳ್ಳಿ. ಫಸ್ಟ್ ಐಬ್ರೋಸ್ ಏನ್ ಕೂದಲಿದೆಯಲ್ಲ ಅದನ್ನ ಫುಲ್ ಮೇಲೆ ಎತ್ತಬೇಕು. ನೆಕ್ಸ್ಟ್ ಅದನ್ನ ಈ ರೀತಿಯಾಗಿ ಕರ್ವ್ ಕೊಟ್ಟು ಬಾಚ್ಬೇಕು ಹ್ಯಾಂಗಲ್ ಅಲ್ಲಿ. ಸೇಮ್ ಹ್ಯಾಂಗಲ್ ಯಾವ ರೀತಿಯಾಗಿದೆ ಆ ಹ್ಯಾಂಗಲ್ ಅಲ್ಲೇ ತಗೊಂಡ್ ಬರ್ಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ ಆ ಐಬ್ರೋಸ್ ಕೂಡ. ಈಗ ಐ ಮೇಕಪ್ ಫುಲ್ ಕಂಪ್ಲೀಟ್ ಆಯ್ತು. ಇದು ನಿಮ್ಗೆ ಇವಾಗ ಹಿಂಗ್ ಕಾಣಿಸ್ತಾ ಇರುತ್ತೆ, ಬಟ್ ಸೆಟ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಶುಗರ್ ಕಂಪ್ನಿದು ಪೌಡರ್ ಒಂದು ಕಾಂಟೋರ್ನ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂದ್ರೆ ನಮ್ಮ ಕಿವಿಯಿಂದ ತುಟಿಗೆ ಬರಬೇಕು. ಈ ರೀತಿಯಾಗಿ ಹ್ಯಾಂಗಲ್ ನಲ್ಲಿ ಇಟ್ಕೊಂಡು 3/4 ಬರಬೇಕು, ಅಲ್ಲಿಂದ ತುಟಿವರೆಗೂ ತಗೊಂಡ್ ಬರಬಾರ್ದು, ಜಸ್ಟ್ 3/4. ಓಕೆನಾ. ಬಟ್ ನಾನಿಲ್ಲಿ SQ ಹೊರದು ಕಾಂಟೋರಿಂಗ್ ನ ತಗೊಳ್ತಾ ಇದ್ದೀನಿ, ಒಂದು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರುವಂತದ್ದು. ಇದನ್ನ ಕಾಂಟೋರಿಂಗ್ ಏನಂತ ಅಂದ್ರೆ ನಮ್ಮ ಒಂದು ಫೇಸ್ ಏನ್ ಅಗ್ಲ ಏನಾದ್ರೂ ಇದ್ರೆ ಅದನ್ನ ನಮ್ಗೆ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತೆ ಡಬಲ್ ಚಿನ್ ಹತ್ರನೂ ನಾವು ಅಪ್ಲೈ ಮಾಡ್ಕೊಳ್ಬಹುದು. ಡಬಲ್ ಚಿನ್ ಏನಾದ್ರೂ ಇದ್ರೆ ಅದು ಕೂಡ ರೆಡ್ಯೂಸ್ ಆಗಿ ಕಾಣಿಸುತ್ತೆ. ಮತ್ತೆ ಫೋರ್ಹೆಡ್ ತುಂಬಾ ಏನಾದ್ರೂ ಅಗ್ಲ ಇದ್ರೆ ಅದನ್ನ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾನು ನೋಸ್ಗೆ ಏನು ಅಪ್ಲೈ ಮಾಡ್ತಾ ಇಲ್ಲ, ನಿಮ್ಗೆ ಏನಾದ್ರೂ ನೋಸ್ ಏನಾದ್ರು ತುಂಬಾ ಅಗ್ಲ ಇದ್ರೆ ಸೈಡ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ 2 ಕಡೆನೂ. ಸೊ ನಾನು ನೋಸ್ಗಂತೂ ಅಪ್ಲೈ ಮಾಡ್ತಾ ಇಲ್ಲ, ನನ್ನ ನೋಸ್ ತುಂಬಾ ಸ್ಟ್ರೈಟ್ ಆಗಿ ಇರೋದ್ರಿಂದ. ನೆಕ್ಸ್ಟ್ ಅದನ್ನ ಬ್ಲೆಂಡರ್ನ ಸಹಾಯದಿಂದ ಸ್ವಲ್ಪ ಅದನ್ನ ಏನು ಅಡ್ಜಸ್ಟ್ ಮಾಡಬೇಕು ನಮ್ಮ ಸ್ಕಿನ್ಗೆ. ತುಂಬಾ ಏನು ರಬ್ ಮಾಡಕ್ ಹೋಗ್ಬಾರ್ದು, ಈ ತರ ಜಸ್ಟ್ ಟ್ಯಾಪ್ ಅಲ್ಲಿ ನಾವು ಅದನ್ನ ಫುಲ್ ಸೆಟ್ ಮಾಡಬೇಕು. ಮತ್ತೆ ಇದಾದ ನಂತರ ಲೈಕ್ ಸ್ವಲ್ಪ ಕಾಂಪ್ಯಾಕ್ಟ್ ನ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಅವಾಗ ಅದು ಕಾಣಿಸೋದಿಲ್ಲ, ನೀಟಾಗಿ ಅದು ಸೆಟ್ ಆಗುತ್ತೆ, ಕಾಂಟೋರಿಂಗು ಅಡ್ಜಸ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಈ ತರ ಕಾಂಪ್ಯಾಕ್ಟ್ ನ ಅಪ್ಲೈ ಮಾಡೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಮೆಬೆಲಿನ್ ಅವ್ರದ್ದು ಏನು ಬ್ಲಷ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸ್ಯಾರಿ ಆಲ್ರೆಡಿ ಹೇಳಿದಾಗೆ ಪಿಂಕ್ ಇರೋದ್ರಿಂದ ಯೂಶಲ್ ಆಗಿ ಪಿಂಕ್ ಕಲರ್ ಎಲ್ಲರೂ ನಾವು ಇಷ್ಟಪಡ್ತೀವಿ. ಸೊ ಅದೇ ರೀತಿಯಲ್ಲಿ ಒಂಥರ ಸ್ಮೈಲ್ ಕೊಟ್ಬಿಟ್ಟು ನಮ್ಮ ಒಂದು ಚೀಕ್ಸ್ ಪೋರ್ಷನ್ ಏನಿದೆಯಲ್ಲ ಕೆನ್ನೆ ಭಾಗ ಅಲ್ಲಿಗೆ ಸ್ಮೈಲ್ ಕೊಟ್ಬಿಟ್ಟು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಶಿಮ್ಮರ್. ಸೊ ಇದು ನೋಡ್ತಾ ಇದ್ದೀರಲ್ಲ ಒಂದು ಫ್ಯಾನ್ ಬ್ರಷ್ ನ ಸಹಾಯದಿಂದ ಸೊ ನಾನು ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೀಕ್ಸ್ ಪೋರ್ಷನ್ಗೆ, ಮತ್ತೆ ಮೂಗಿನ ಒಂದು ಸ್ಟ್ರೈಟ್ ಪೋರ್ಷನ್ಗೆ, ಹಣೆಯ ಭಾಗಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಶಿಮ್ಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಐ ಶ್ಯಾಡೋಗೆ, ಯಾಕಂದ್ರೆ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಹೊತ್ತು. ಸೊ ಇದನ್ನ ಅಪ್ಲೈ ಮಾಡೋದ್ರಿಂದ ಒಂಥರ ಎತ್ತಿ ಕಾಣಿಸುತ್ತೆ. ಮತ್ತೆ ನೆಕ್ಸ್ಟ್ ಎಲ್ಲೆಲ್ಲಿ ಬೇಕೋ ಹೈಲೈಟ್ ಮಾಡ್ಕೊಳ್ಬೇಕು ಅಲ್ಲೆಲ್ಲ ಹೈಲೈಟ್ ಮಾಡ್ಕೊಳ್ಳಿ. ಲೈಟ್ ಬಿದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನಾನು SQ ಅವ್ರದ್ದು ಪಿಂಕ್ ಶೇಡ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಫೇಸಸ್ ಕೆನಡಾ ಅವ್ರದ್ದು ಮೇಕಪ್ ಫಿಕ್ಸರ್ ನ ಅಪ್ಲೈ ಮಾಡಿದೆ. ಆ ವಿಡಿಯೋ ಕ್ಲಿಪ್ಸ್ ಎಲ್ಲೂ ಒಂದು ಸ್ಮಾಲ್ ಒಂದು ಮಿಸ್ ಆಗಿದೆ. ಸೊ ಇದು ಇವಾಗ ಈ ತರ ಕಾಣಿಸ್ತಾ ಇದೆ ಸ್ನೇಹಿತರೆ, ಬಟ್ ಆದ್ರೆ ಆಫ್ಟರ್ ಒಂದು 10 or 15 minutes ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸೆಟ್ ಆದ್ಮೇಲೆ. ಸಿ ದಿಸ್ ಇಸ್ ಮೈ ಫೈನಲ್ ಔಟ್ಲುಕ್. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವತ್ತು ನಾನು ಯಾವ್ದೆಲ್ಲ ಒಂದು ಪ್ರಾಡಕ್ಟ್ಸ್ ನ ಮೇಕಪ್ ಗೆ ಯೂಸ್ ಮಾಡಿದೀನಿ ಆ ಪ್ರಾಡಕ್ಟ್ಸ್ ಲಿಂಕ್ಸ್ ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಬೇಕಿದ್ರೆ ಚೆಕ್ ಮಾಡಬಹುದು ಅದ್ರ ಪ್ರೈಸ್ ಎಲ್ಲ. ಫ್ರೆಂಡ್ಸ್, ಈ ಒಂದು ಮೇಕಪ್ ಕ್ರಿಯೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ. ಇನ್ನು ನನ್ನ ಚಾನೆಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರುವಂತಹ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಗೆಲ್ಲ ನೋಟಿಫಿಕೇಶನ್ ಟನ್ ಅಂತ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.